ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆ ಎಂದರೆ ಕನ್ನಡ ಭಾಷೆಯ ಅಕ್ಷರಗಳ ಸಮೂಹ. ಕನ್ನಡ ಭಾಷೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳನ್ನು ಮುಖ್ಯವಾಗಿ ಸ್ವರಗಳು ಮತ್ತು ವ್ಯಂಜನಗಳು ಎಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. 1. ಸ್ವರಗಳು ಓವೆಲ್ಸ್ 13 ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಔ, ಅಂ, ಅಹ. ಸ್ವರಗಳ ವಿಶೇಷತೆ. ಸ್ವರಗಳನ್ನು ಸ್ವತಂತ್ರವಾಗಿ ಉಚ್ಚರಿಸಬಹುದು. ಪ್ರತಿಯೊಂದು ಪದದಲ್ಲೂ ಕನಿಷ್ಠ 1 ಸ್ವರ ಇರುತ್ತದೆ. ಸ್ವರಗಳು ಪದಗಳಿಗೆ ಸ್ಪಷ್ಟವಾದ ಧ್ವನಿಯನ್ನು ನೀಡುತ್ತದೆ. ಸ್ವರಗಳನ್ನು ಓವೆಲ್ಸ್ ಎಂದು ಕರೆಯಲ್ಪಡುತ್ತದೆ. 2. ವ್ಯಂಜನಗಳು ಕಾನ್ಸನೆಂಟ್ಸ್ 34 ಖ, ಖ, ಗ, ಘ, ಞ, ಚ, ಛ, ಝ, ಝ, ಞ, ಠ, ಠ, ಢ, ಢ, ಣ, ಥ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶೆ, ಷ, ಸ, ಹ, ಳ. ವ್ಯಂಜನಗಳ ವಿಶೇಷತೆ. ವ್ಯಂಜನಗಳನ್ನು ಸ್ವರದ ಸಹಾಯವಿಲ್ಲದೆ ಸಂಪೂರ್ಣವಾಗಿ ಉಚ್ಚರಿಸಲು ಸಾಧ್ಯವಿಲ್ಲ. ಸ್ವರ ಮತ್ತು ವ್ಯಂಜನಗಳು ಸೇರಿ ಪದಗಳನ್ನು ರಚಿಸುತ್ತವೆ. ವ್ಯಂಜನಗಳು ಕಾನ್ಸನೆಂಟ್ಸ್ ಎಂದು ಕರೆಯಲ್ಪಡುತ್ತದೆ. ಕನ್ನಡ ವರ್ಣಮಾಲೆಯ ಮಹತ್ವ. ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ವರ್ಣಮಾಲೆ ಮೂಲ ಆಧಾರವಾಗಿದೆ. ಸರಿಯಾದ ಉಚ್ಚಾರಣೆ ಮತ್ತು ಬರವಣಿಗೆಯನ್ನು ಕಲಿಯಲು ಸಹಾಯ ಮಾಡುತ್ತದೆ. ಪದಗಳು, ವಾಕ್ಯಗಳು ಮತ್ತು ಸಾಹಿತ್ಯವನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಮುಖ್ಯವಾಗಿದೆ. ಗುಣಿತಾಕ್ಷರಗಳು. ಸ್ವರಗಳು ವ್ಯಂಜನಗಳಿಗೆ ಸೇರಿದಾಗ ಗುಣಿತಾಕ್ಷರಗಳು ಉಂಟಾಗುತ್ತವೆ. ಉದಾಹರಣೆ: ಕ ಕಮಲ, ಖ ಕಾಗೆ, ಕಿ ಕಿಟಕಿ, ಕಿ ಕೀಲಿ, ಕು ಕುಡಿ, ಕು ಗೂಡು, ಕೆ ಕೆರೆ, ಕೆ ಕೇಕು, ಕೈ ಹಸ್ತ, ಕೋ ಕೊಕ್ಕರೆ, ಕೋ ಕೋತಿ, ಕೌ ಕೌಶಲ್ಯ, ಕಂ ಕಂಬ, ಕಹ ದುಃಖ. ಕಾಗುಣಿತ ಅಕ್ಷರಗಳಿಗೆ ಸ್ವರಗಳು ಸೇರಿದಲ್ಲಿ ಬರುವ ರೂಪಗಳು. ಥ್ಯಾಂಕ್ ಯು.